ಸಾಕ್ಷಾತ್ ಶ್ರೀರಾಮ ಒಂದು ಕಾಗೆಯ ಮೇಲೆ ಬ್ರಹ್ಮಾಸ್ತ್ರವನ್ನ ಬಳಸಿದಂತ ಘಟನೆ. ಅದ್ರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಕಾಗೆಯ ದೃಷ್ಟಿ ಹೇಗಿರುತ್ತೆ ಗಮನಿಸಿದೀರಾ? ಸ್ಕ್ವಿಂಟ್ ಐಸ್ ಇದೆಯೇನೋ ಅದಕ್ಕೆ ಅಂತ ಅನ್ಸತ್ತೆ. ಆದ್ರೆ ಕಾಗೆಗೆ ಒಂದೇ ಕಣ್ ಕಾಣಿಸೋದು, ಹಾಗಾಗಿನೇ ಅದು ಕತ್ತನ್ನ ತಿರುಗಿಸ್ತಾ ಒಂದು ಬಾರಿಗೆ ಒಂದೇ ಕಣ್ಣಲ್ಲಿ ನೋಡುತ್ತೆ ಅನ್ನೋ ನಂಬಿಕೆ ಇದೆ. ಎರಡೂ ಕಣ್ಣುಗಳಿದ್ರು ಒನ್ ಅಟ್ ಅ ಟೈಮ್, ಅಂದ್ರೆ ಒಮ್ಮೆಗೆ ಒಂದು ಕಣ್ಣಲ್ಲಿ ಮಾತ್ರ ಕಾಗೆ ನೋಡುತ್ತೆ ಅಂತ ಕೂಡ ಹೇಳಲಾಗುತ್ತೆ. ಇದರ ಹಿಂದಿನ ಕಾರಣ ತಿಳಿಯೋದಕ್ಕೆ ತ್ರೇತಾಯುಗದ ಒಂದು ಕಥೆಯನ್ನ ತಿಳ್ಕೊಳ್ಳೋಣ. ಒಮ್ಮೆ ರಾಮ ಸೀತೆ ವಿಶ್ರಮಿಸ್ತಾ ಇರುವಾಗ ಇಂದ್ರನ ಮಗ ಜಯಂತ ಒಂದು ಕಾಗೆಯ ರೂಪವನ್ನ ಎತ್ತಿ ಸೀತಾಮಾತೆಯ ಕಾಲನ್ನ ಕುಕ್ಕಿ ರಕ್ತ ಬರಿಸ್ತಾನೆ. ಇದನ್ನ ಕಂಡಂತ ಶ್ರೀರಾಮ ಕೋಪದಲ್ಲಿ ಅಲ್ಲೇ ಪಕ್ಕದಲ್ಲಿದ್ದ ಒಂದು ಹುಲ್ಲು ಕಡ್ಡಿಯನ್ನ ಕಿತ್ತಿ, ಆತನಿಗೆ ಐಶಿಕ ಅಸ್ತ್ರದ ಜ್ಞಾನ ಸಹ ಇದ್ದಿದ್ರಿಂದ ಆ ಹುಲ್ಲು ಕಡ್ಡಿಯನ್ನೇ ಬ್ರಹ್ಮಾಸ್ತ್ರವನ್ನಾಗಿಸಿ ಜಯಂತನ ಮೇಲೆ ಪ್ರಯೋಗ ಮಾಡ್ತಾನೆ. ಆದ್ರೆ ಈ ಅಸ್ತ್ರದಿಂದ ತಪ್ಪಿಸ್ಕೊಂಡು ರಾಮನ ಪಾದಕ್ಕೆ ಬಿದ್ದು ಶರಣಾಗತಿಯನ್ನ ಬಯಸ್ತಾ ಕ್ಷಮೆ ಯಾಚಿಸ್ತಾನೆ ಜಯಂತ. ಆದ್ರೆ ಪ್ರಯೋಗಿಸಿದ ಅಸ್ತ್ರ ಹಿಂಪಡೆಯೋದಕ್ಕಾಗದೆ ಅದು ಆತನ ಒಂದು ಕಣ್ಣನ್ನ ಮಾತ್ರ ತೆಗೆಯೋ ಹಾಗೆ ರಾಮ ಅದನ್ನ ತಡೆ ಹಿಡಿತಾನೆ. ಅಂದಿನಿಂದ ಕಾಗೆಗೆ ಒಂದು ಕಣ್ಣು ಮಾತ್ರವೇ ಕಾಣೋದು ಅನ್ನೋ ನಂಬಿಕೆ. ಇದೇ ಕಥೆಯ ಮತ್ತೊಂದು ವರ್ಷನ್. ಒಮ್ಮೆ ಜಯಂತ ಸೀತಾಮಾತೆಯನ್ನ ಕೆಟ್ಟ ದೃಷ್ಟಿಯಿಂದ ನೋಡ್ತಾ ಇದ್ದಿದ್ದು ರಾಮನ ಗಮನಕ್ಕೆ ಬಂದಾಗ ಆತ ಜಯಂತನ ಮೇಲೆ ಒಂದು ಬಾಣವನ್ನ ಪ್ರಯೋಗ ಮಾಡ್ತಾನೆ. ಅದರಿಂದ ತಪ್ಪಿಸ್ಕೊಳ್ತಾ ಇಂದ್ರನ ಮಗ ಜಯಂತ ಮೂರೂ ಲೋಕವನ್ನ ಸುತ್ತಾನೆ. ಆದ್ರೆ ರಾಮನಿಂದ ತಪ್ಪಿಸ್ಕೊಳ್ಳೋದಕ್ಕಾಗದೆ ಕೊನೆಗೆ ಆತ ಕಾಗೆಯ ರೂಪವನ್ನ ಪಡಿತಾನೆ. ಈತನ ಮುಂದೆನೆ ರಾಮ ಬಂದು ನಿಂತಾಗ ಭಯದಲ್ಲಿ ರಾಮನಿಗೆ ಬೆನ್ನು ತೋರಿಸಿ ಜಯಂತ ಕೂತಾಗ, ಅಂದ್ರೆ ಆ ಕಾಗೆ ಕೂತಾಗ ಸೀತಾಮಾತೆ ಅಯ್ಯೋ ಗೊತ್ತಾಗದೆ ಆ ಕಡೆ ತಿರುಗಿದೆ ಈ ಕಾಗೆ ಅಂತ ಅದನ್ನೆತ್ತಿ ರಾಮನ ಕಡೆಗೆ ತಿರುಗಿಸ್ತಾಳೆ. ಆ ಕಾಗೆಯ ಕಣ್ಣಲ್ಲಿ ಪಶ್ಚಾತ್ತಾಪ ಇತ್ತು. ಆಗ ರಾಮ ಸೀತೆಗೆ ಹೇಳ್ತಾನೆ, ಈತನೇ ಜಯಂತ, ನಿನ್ನ ಮೇಲೆ ಕಣ್ಣು ಹಾಕಿದವನು, ಈಗ ಕಾಗೆ ರೂಪದಲ್ಲಿದ್ದಾನೆ. ಆತ ಮಾಡಿದ್ದು ತಪ್ಪು ಅನ್ನೋ ಅರಿವು ಅವನಿಗಾಗಿದೆ. ಆದ್ರೆ ಬಿಟ್ಟ ಬಾಣ ಹಿಂಪಡೆಯೋದಕ್ಕಾಗೋದಿಲ್ಲ. ಹಾಗಾಗಿ ಈ ಕಾಗೆಯ ಒಂದು ಕಣ್ಣನ್ನ ಮಾತ್ರ ಈ ಅಸ್ತ್ರ ತೆಗೆಯುವಂತಾಗಲಿ ಅಂತಾನೆ.